ನಮಸ್ಕಾರ. ಭಗವದ್ಗೀತೆಯ ಮೊದಲನೇ ಅಧ್ಯಾಯದ 2ನೇ ಶ್ಲೋಕವನ್ನು ನೋಡೋಣ. ಸಂಜಯ ವಾಚ ದೃಷ್ಟವಾತು ಪಾಂಡವಾನೇಕಂ ವ್ಯೂಢಂ ದುರ್ಯೋಧನಸ್ತತಃ ಆಚಾರ್ಯಮುಪಸಂಗಮ್ಯ ರಾಜ ವಚನಮಬ್ರವೀತ್. ಈ ರೀತಿ ಪ್ರಶ್ನೆ ಧೃತರಾಷ್ಟ್ರ ಪ್ರಶ್ನೆ ಮಾಡಿದ ಮೇಲೆ ಸಂಜಯ ಹೇಳ್ತಾನೆ, ಪಾಂಡವರ ಸಮೂಹ ಸೇನೆ ಅಲ್ಲಿ ಯುದ್ಧಕ್ಕೆ ಬಂದು ಸಜ್ಜಾಗಿ ನಿಂತಹ ಪಾಂಡವರ ಸೇನೆಯನ್ನು ನೋಡಿ ರಾಜ ಆಗ ಸಾರ್ವಭೌಮ ದುರ್ಯೋಧನ ಆಗಿದ್ದ. ಆದ್ದರಿಂದ ರಾಜ ಅಂತ ಸಂಜಯ ಅವನಿಗೂ ಕೂಡ ಅನ್ನದಾತನೇ ಆಗಿದ್ದರಿಂದ ದುರ್ಯೋಧನನನ್ನು ರಾಜ ಅಂತ ಸಂಬೋಧಿಸಿ, ರಾಜನಾದವನು ಈ ರೀತಿ ಆಚಾರ್ಯರಿಗೆ ದ್ರೋಣಾಚಾರ್ಯರನ್ನು ಅವನು ಹತ್ತಿರ ಹೋಗಿ ಅವರೇನು ಸೇನಾಧಿಪತಿಯಾಗಿದ್ದರಿಂದ ಅವರಿಗೆ ಈ ವಾಕ್ಯವನ್ನು ಹೇಳ್ತಾ ಇದ್ದಾನೆ ಅಂತ ಸಂಜಯ ಧೃತರಾಷ್ಟ್ರನಿಗೆ ಹೇಳಿದ. ಇಂದಿನ ಭವಿಷ್ಯವನ್ನು ನೋಡೋಣ. ಇಂದು ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ಹೇಮಂತ ಋತು ಪೌಷ ಮಾಸೆ ಕೃಷ್ಣ ಪಕ್ಷೆ. ಇಂದು ಜನವರಿ 22ನೇ ತಾರೀಖು ಬುಧವಾಸರೆ ಅಷ್ಟಮ್ಯಾಂ ಶುಭತಿಥೌ. ಇಂದು ಸ್ವಾತಿ ನಕ್ಷತ್ರ. ಇಂದಿನ ಭವಿಷ್ಯವನ್ನು ಎಲ್ಲ ರಾಶಿಗೂ ತಿಳ್ಕೊಳ್ಳೋಣ. ಮೇಷರಾಶಿಯವರಿಗೆ ಇಂದು ಬಹಳ ಶುಭಕರವಾದಂತಹ ದಿವಸ. ಹಿಂದಿನ 2 ದಿನಗಳಲ್ಲಿ ಏನಾದರೂ ಸ್ವಲ್ಪ ಶತ್ರು ಬಾಧೆ ಇತ್ಯಾದಿಗಳು ಇದ್ದರೆ ಅದಷ್ಟು ಇವತ್ತು ಕರಗಿ ಹೋಗುತ್ತೆ ಮತ್ತು ನಿಮಗೆ ಏನು ಬೇಕೋ ಆ ರೀತಿಯ ಒಂದು ಸಹಕಾರ ಬೇರೆಯವರಿಂದ ಇಂದು ಪ್ರಾಪ್ತಿಯಾಗತ್ತೆ. ವೃಷಭ ರಾಶಿಯವರಿಗೆ ಆರೋಗ್ಯ ಚೆನ್ನಾಗಿರುತ್ತೆ, ಆದರೆ ಶತ್ರುಗಳಿಂದ ಸ್ವಲ್ಪ ಬಾಧೆ ಇರೋದ್ರಿಂದ ನೀವು ಬಹಳ ವಿವೇಕದಿಂದ ಕೆಲಸಗಳನ್ನು ಮಾಡಬೇಕಾಗತ್ತೆ, ಆದರೂ ಜಯ ನಿಮ್ಮದೇ ಆಗಿರುತ್ತೆ. ಮಿಥುನ ರಾಶಿಯವರಿಗೆ ಇಂದು ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಇನ್ವೆಸ್ಟ್ಮೆಂಟ್ ಇತ್ಯಾದಿಗಳಲ್ಲಿ ಲಾಸ್ ಆಗುತ್ತೆ, ಆದ್ದರಿಂದ ಯಾವುದೇ ರೀತಿಯ ಪ್ರಾಫಿಟ್ ಬುಕ್ಕಿಂಗ್ ಇವತ್ತು ಮಾಡಿಕೊಳ್ಳಬೇಡಿ ಮತ್ತು ಹೊಸ ಹೂಡಿಕೆಗಳನ್ನು ಆರಂಭಿಸೋದಕ್ಕೂ ಕೂಡ ಇವತ್ತು ಪ್ರಶಸ್ತವಾದಂತಹ ದಿನ ಅಲ್ಲ. ಒಟ್ಟಾರೆ ಹಣಕಾಸಿನ ವಿಚಾರಕ್ಕೆ ಇಂದು ಒಳ್ಳೆಯ ದಿನ ಅಲ್ಲ. ಮಕ್ಕಳಿಂದ ಪೋಷಕರಿಗೆ ಕಿರಿಕಿರಿ ಇದೆ, ಆದರೆ ನಿಮ್ಮ ಕ್ರಿಯೇಟಿವಿಟಿ ಅಥವಾ ಸೂಕ್ಷ್ಮ ಬುದ್ಧಿ ಇಂಟೆಲಿಜೆನ್ಸ್ ಅಂತ ಏನು ಹೇಳ್ತೀವಿ ಅದು ಇಂದು ತುಂಬ ಚೆನ್ನಾಗಿದೆ. ಐಕ್ಯು ತುಂಬ ಚೆನ್ನಾಗಿರೋದ್ರಿಂದ ಕಾರ್ಯದಲ್ಲಿ ಯಶಸ್ಸು. ಕರ್ಕರಾಶಿಯವರಿಗೆ ಇಂದು ಆಸ್ತಿಪಾಸ್ತಿ ವಿಚಾರ, ಅಮ್ಮನ ಆರೋಗ್ಯ ಇತ್ಯಾದಿಗಳ ಬಗ್ಗೆ ಬಹಳ ತಲೆನೋವಿರುತ್ತೆ, ಮನಸ್ಸಿಗೆ ಬೇಸರ ಇರುತ್ತೆ. ಕಾರ್ಯಕ್ಷೇತ್ರ ಮತ್ತು ಮನೆಯನ್ನು ಸರಿಯಾದ ರೀತಿಯಲ್ಲಿ ತೂಗಿಸ್ಕೊಂಡು ಹೋಗಬೇಕಾಗುತ್ತೆ. ಸಿಂಹರಾಶಿಯವರಿಗೆ ಬಹಳ ಒಳ್ಳೆಯ ದಿನ. ಮನಸ್ಸಿಗೆ ನೆಮ್ಮದಿ. ಸಹೋದರರಿಂದ ಬಂಧು ಬಾಂಧವರಿಂದ ಇವತ್ತು ಎಲ್ಲ ರೀತಿಯ ಸಹಕಾರವನ್ನು ನೀವು ಕಂಡು ಮುನ್ನಡಿತೀರಿ ಮತ್ತು ಮಾಧ್ಯಮಾದಿಗಳಲ್ಲಿ ಇರೋರಿಗೆ ಇಂದು ಬಹಳ ಪ್ರಶಸ್ತವಾದಂತಹ ದಿವಸ. ಕನ್ಯಾ ರಾಶಿಯವರಿಗೆ ಕುಟುಂಬದಲ್ಲಿ ನೆಮ್ಮದಿ, ಧನಾಗಮದ ಸೂಚನೆಗಳು ಆಗುತ್ತೆ, ಆದರೆ ಹೆಚ್ಚಿನ ಮಾತುಕತೆಯನ್ನು ಆಡಕ್ಕೆ ಹೋಗಬಾರ್ದು. ನಿಮ್ಮ ಮನೆಯವರ ನಿಲುವುಗಳು ಮತ್ತು ನಿಮ್ಮ ಮನೆಯವರ ಭಾವನೆಗಳೇ ಮುಖ್ಯ ಆಗಿರುತ್ತೆ. ಆ ರೀತಿ ಮುಂದೆ ಹೋದಾಗ ಸಂಸಾರದಲ್ಲಿ ಸುಖ. ತುಲಾ ರಾಶಿಯವರಿಗೆ ಬಹಳ ಒಳ್ಳೆಯ ದಿನ. ಹಿಂದಿನ 2 ದಿನಗಳಲ್ಲಿ ಇದ್ದಂತಹ ಮನಸ್ಸಿನ ಕ್ಷೋಭೆ ಎಂದು ಮಾಯವಾಗುತ್ತೆ ಮತ್ತು ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಧ್ಯಾನಾದಿಗಳನ್ನು ಇನ್ನೂ ಹೆಚ್ಚು ಮಾಡಬೇಕು. ಆಧ್ಯಾತ್ಮಿಕದಲ್ಲಿ ನನಗೆ ಬಹಳ ಯಶಸ್ಸು ಕಾಣುತ್ತಿದೆ ಎನ್ನುವಂತಹ ಸೂಚನೆಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ರೆಸ್ಟ್ ತಗೋಬೇಕಾಗಿರುವಂತಹ ದಿವಸ. 1.5 ತಿಂಗಳಿಂದ ನೀವು ಅನೇಕ ರೀತಿಯ ಕೆಲಸಗಳನ್ನು ಮಾಡಿ ದಣಿದಿರಬೇಕು, ಆದ್ದರಿಂದ ಈಗ ಸ್ವಲ್ಪ ರೆಸ್ಟ್ ಅಗತ್ಯ ಇದೆ. ಮತ್ತು ಮಿತ್ರರು ಕೂಡ ನಿಮ್ಮನ್ನು ಅಷ್ಟೊಂದು ಹತ್ತಿರದಿಂದ ಇಂದು ಮಾತನಾಡಲಿಕ್ಕೆ ಅವರಿಗೆ ಸರಿ ಹೋಗೋದಿಲ್ಲ. ಅವರು ಬ್ಯುಸಿ ಇರ್ತಾರೆ ಬೇರೆ ರೀತಿಯಲ್ಲಿ, ಆದ್ದರಿಂದ ನಿಮಗೆ ಯಾವುದೇ ರೀತಿಯ ಕೋಆಪರೇಷನ್ ಸಹಕಾರ ಇಂದು ಮಿತ್ರರಿಂದ ಪ್ರಾಪ್ತಿ ಆಗುವುದಿಲ್ಲ. ಆರೋಗ್ಯದ ಬಗ್ಗೆ ಗಮನ ಇರಲಿ. ಧನುರಾಶಿಯವರಿಗೆ ಇದು ಬಹಳನೇ ಒಳ್ಳೆಯ ದಿವಸ. ಇಷ್ಟಾರ್ಥ ಸಿದ್ಧಿ, ಮಿತ್ರರಿಂದ ನೆಮ್ಮದಿ, ಧನಾಗಮ ಸೂಚನೆಗಳು ಕೂಡ ಆಗುತ್ತೆ. ಹೋಗಿ ಜನಗಳ ಜೊತೆ ಬೆರೆಯುವುದರಿಂದ ಇಂದು ಬಿಸ್ನೆಸ್ ಇತ್ಯಾದಿಗಳು ಬಹಳ ಚೆನ್ನಾಗಿ ಮುಂದುವರಿಯುತ್ತೆ. ಮಕರ ರಾಶಿಯವರಿಗೆ ನಿಮ್ಮ ಕಾರ್ಯಕ್ಷೇತ್ರದ ಜವಾಬ್ದಾರಿಗಳಿಂದ ತುಂಬ ಹೆಚ್ಚಾಗುತ್ತೆ. ನೀವು ಹೆಚ್ಚು ಕೆಲಸ ಮಾಡಿದಷ್ಟು ಕೂಡ ಹೆಚ್ಚಿನ ಪ್ರಶಸ್ತಿ ಪ್ರಾಪ್ತಿಯಾಗುತ್ತೆ. ಹೀಗಾಗಿ ಮನೆಯ ಕಡೆ ಸ್ವಲ್ಪ ಗಮನ ಕಮ್ಮಿಯಾಗಿ ಮನೆಯವರು ನೀವು ನಿಮಗೆ ಹೆಚ್ಚಿನ ಸಮಯವನ್ನು ಕೊಡ್ತಾ ಇಲ್ಲ ಅನ್ನೋಂತಹ ಒಂದು ಮಾತನ್ನು ನಿಮಗೆ ಹೇಳಬಹುದು. ಆದರೆ ತಲೆಗೆ ಹಚ್ಕೊಳ್ಬೇಡಿ ಮತ್ತು ಅವರಿಗೆ ಸಮಯವನ್ನು ಕೊಟ್ಟು ಇದನ್ನು ಅಲ್ಲಿಗೆ ಮುಗಿಸಿಬಿಡಿ. ಕುಂಭರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ, ಮನಸ್ಸಿಗೆ ನೆಮ್ಮದಿ, ಆದರೆ ದೊಡ್ಡವರ ಆಶೀರ್ವಾದ ಮುಖ್ಯವಾಗುತ್ತೆ. ದೊಡ್ಡವರ ಆಶೀರ್ವಾದದಿಂದ ಗೆಲ್ಲಲು ಆಗದಂತಹ ಯಾವುದೇ ಮಾತು ಇರೋದಿಲ್ಲ. ಆದ್ದರಿಂದ ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯುರ್ವಿದ್ಯಾ ಯಶೋ ಬಲಂ. ವೃದ್ಧರನ್ನು ದೊಡ್ಡವರನ್ನ ಸೇವೆ ಮಾಡೋದ್ರಿಂದ ನಾಲ್ಕು ಹೆಚ್ಚಾಗುತ್ತೆ: ಆಯುಸ್ಸು, ವಿದ್ಯೆ, ಯಶಸ್ಸು ಮತ್ತು ಬಲ. ಆದ್ದರಿಂದ ಇಂದು ದೊಡ್ಡವರ ಆಶೀರ್ವಾದ ಮುಖ್ಯವಾಗುತ್ತೆ. ಮೀನರಾಶಿಯವರಿಗೆ ಇಂದು ಸ್ವಲ್ಪ ಮನಸ್ಸಿಗೆ ಕ್ಲೇಶ ಇರುವಂತಹ ದಿವಸ ಆಗಿರುತ್ತೆ.
ಮುಖ್ಯವಾದಂತಹ ವಿಚಾರಗಳಲ್ಲಿ ನಿರ್ಧಾರಗಳನ್ನು ಮಾಡೋದಕ್ಕೆ ಮನೋಬಲ ಅನ್ನೋದು ಇರೋದಿಲ್ಲ. ಜಾಸ್ತಿ ಇಮೋಷನಲ್ ಆಗಿರ್ತೀರ, ಸ್ಟ್ರೆಸ್ ಇರುತ್ತೆ. ಆದ್ದರಿಂದ 2 ದಿನ ಧ್ಯಾನಗಳನ್ನು ಮಾಡಿ ಕಳೆದು ಬಿಟ್ಟರೆ ಅದಾದ ನಂತರ ಭಾಗ್ಯೋದಯವಾಗುತ್ತೆ. ಪುನಃ ನಾನು ನಾಳೆ ನಿಮ್ಮ ಭವಿಷ್ಯದೊಂದಿಗೆ ನೀವು ಮುಂದೆ ಬರ್ತೇನೆ. ಅಲ್ಲಿವರೆಗೂ ಇಂದು ಹೇಳಿದಂತಹ ಶ್ಲೋಕವನ್ನು ಪಾರಾಯಣ ಮಾಡಿ. ನಮಸ್ಕಾರ.